ವೆಲ್ಕಮ್ ಬ್ಯಾಕ್ ಟು ಚೆಫ್ ಮದರ್ಸ್ ಕಿಚನ್. ಇವತ್ತು ವಾಂಗಿಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು 5ರಿಂದ 6 ಸ್ಪೂನು ಆಯಿಲ್ ಹಾಕೋಬೇಕಾಗುತ್ತೆ. ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ಬದನೆಕಾಯಿ ಅದರಲ್ಲೇ ಸ್ವಲ್ಪ ಫ್ರೈ ಆಗಬೇಕು, ಚೆನ್ನಾಗಿ ಬೇಯಬೇಕಾಗುತ್ತೆ. ಅದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ನಾನು ಇಲ್ಲಿ ಕಾರ್ನ್ ಬಳಸ್ತಾ ಇರೋದ್ರಿಂದ ಇದೆಲ್ಲ ಒಂದೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೀವು ಕಾರ್ನ್ ಇಲ್ಲ ಅಂದರೆ ಇವೆಲ್ಲ 2 ಸ್ಪೂನ್ ಹಾಕೋಬೇಕಾಗುತ್ತೆ. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಮಾತ್ರ ಬಳಸ್ತಾ ಇದ್ದೀನಿ. ನೋಡಿ, ಇದು ಫ್ರೈ ಆಗಿದೆ. ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು, 2 ಈರುಳ್ಳಿ ತೊಗೊಂಡಿದ್ದೆ ನಾನು. 2 ಈರುಳ್ಳಿ ಉದ್ದು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಒಂದು ಸ್ವಲ್ಪ ಫ್ರೈ ಆದ ತಕ್ಷಣವೇ ಕಾನ್ ಹಾಕ್ಕೋಬೇಕು, ತುಂಬ ಫ್ರೈ ಹಾಕೋಕ್ಕೂ ಬಿಡಬೇಡಿ. ಇದು ಆಪ್ಷನಲ್ಲು, ಕಾನು ಬೇಕು ಅಂದರೆ ಹಾಕ್ಕೊಳ್ಳಿ, ಆದರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮತ್ತು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ವಾಂಗಿಬಾತು. ಅದರಿಂದ ನಾನು ಕಾನ್ ಇಲ್ಲಿ ಬಳಸ್ತಾ ಇದ್ದೀನಿ. ನೋಡಿ, ಉದ್ದಕ್ಕೆ ವಾಂಗಿಬಾತ್ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಈ ಥರ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿ ಹಾಕ್ಕೋಬೇಕಾಗುತ್ತೆ. ಬದನೆಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಫ್ರೈ ಆಗಲಿ. ಇದನ್ನ ಕುಕ್ಕರಲ್ಲೂ ಸಮೇತ ಮಾಡ್ಕೋಬೋದು. ನಾನಿಲ್ಲಿ ಗೊಜ್ಜು ಸಪ್ರೇಟು, ಅನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಬೇಗ ಬೇಕು ಅಂದರೆ ಕುಕ್ಕರಲ್ಲಿ ಮಾಡ್ಕೋಬೇಕಾಗುತ್ತೆ, ಆದರೆ ಆ ಟೇಸ್ಟೇ ಬೇರೆ ಇರುತ್ತೆ, ಈ ಟೇಸ್ಟೇ ಬೇರೆ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಫ್ರೈ ಆದಮೇಲೆ ಹುಣಸೆಹಣ್ಣು, ಅಷ್ಟೊತ್ತಿಗೆ ಹುಣಸೆಹಣ್ಣು ನೆನಾಕೊಂಡಿರ್ತೀವಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ರಸ ತಕ್ಕೋಬೇಕಾಗುತ್ತೆ. ಈ ಥರ ರಸ ತಕ್ಕೊಂಡು ಒಂದು ಸ್ವಲ್ಪ ಬದನೆಕಾಯಿ ಫ್ರೈ ಆದ ತಕ್ಷಣ ಹುಣಸೆ ಹುಳಿ ಹಾಕ್ಕೋಬೇಕು. ಹುಣಸೆ ಹುಳಿಲೂ ಸ್ವಲ್ಪ ಬದನೆಕಾಯಿ ಬೇಯಬೇಕಾಗುತ್ತೆ, ಯಾಕಂದರೆ ಅದು ಇಲ್ಲ ಸಪ್ಪೆ ಸಪ್ಪೆ ಇರುತ್ತೆ. ಆದ್ದರಿಂದ ಸ್ವಲ್ಪ ಫ್ರೈ ಆದ ತಕ್ಷಣವೇ ಹುಣಸೆ ಹುಳಿ ಹಾಕ್ಕೊಳ್ಳಿ. ಒಂದು ನಿಂಬೆಹಣ್ಣು ಗಾತ್ರ ಸೈಜಷ್ಟು ಹುಣಸೆಹಣ್ಣು ತೊಗೊಂಬಿಟ್ಟು ಅದನ್ನು ನೆನಾಕಿ ರಸ ತಕ್ಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ರಸ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಬೇಕು. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡಬೇಕಾಗುತ್ತೆ. ಆ ರಸ ಎಲ್ಲ ಹೀರ್ಕೊಳ್ಳುತ್ತೆ, ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿ ಬೇಯುತ್ತೆ. ನೋಡಿ, ಈ ಥರ ಬೆಂದಿದ್ದಾಗಿದೆ ಆಲ್ರೆಡಿ. ನೋಡಿ, ಬದನೆಕಾಯಿ ಎಲ್ಲ ನೀಟಾಗೆ ಬೆಂದಿದೆ. ಇವಾಗ ವಾಂಗಿಬಾತ್ ಪೌಡರ್ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಮನೆಯಲ್ಲೇ ಮಾಡಿರೋ ಅಂಥ ವಾಂಗಿಬಾತ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಅಂಗಡಿಗಳಲ್ಲೂ ಸಿಗುತ್ತೆ, ಅದನ್ನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 4ರಿಂದ 5 ಸ್ಪೂನು ವಾಂಗಿಬಾತ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಂಗಡಿಲಿ ತಂದಿರೋದಾದರೆ ಒಂದು 2ರಿಂದ 3 ಪ್ಯಾಕೆಟ್ ಬೇಕಾಗುತ್ತೆ. ಪೌಡ್ರೆಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ, ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕು. ನಾನು ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ವಾಂಗಿಬಾತ್ ಪೌಡರ್ ಮಾಡಬೇಕಾದ್ರೆ ಬರೀ ಬೆಳಗ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡಿದ್ರಿಂದ ನಾನು ಖಾರಕ್ಕೆ ಅಂತ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ನಾನಿಲ್ಲಿ ಮಾಡ್ತಿರೋದು ಒಂದು 5ರಿಂದ 6 ಜನಕ್ಕೆ ಆಗುತ್ತೆ ಗೊಜ್ಜಿದು. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ವಾಂಗಿಬಾತ್ ಪೌಡರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಬೇಕಾಗುತ್ತೆ. ನೋಡಿ, ಫ್ರೈ ಆಗಿದೆ. ಇವಾಗ ಒಂದು 2 ಸ್ಪೂನ್ ನಾನು ಬೆಲ್ಲದ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಬೆಲ್ಲದ ಪೌಡ್ರ್ ಇಲ್ಲ ಅಂದರೆ ಮಾಮೂಲಿ ಉಂಡೆ ಬೆಲ್ಲನೇ ಕುಟ್ಬಿಟ್ಟು ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಕೈ ಬಿಡ್ದಂಗೆ ಫ್ರೈ ಮಾಡ್ಕೊತಾ ಇರಬೇಕು, ಸೀದೋಗುತ್ತೆ. ಸ್ವಲ್ಪ ಸ್ಲಿಮ್ಮಲ್ಲೇ ಇಡಲಿ. ನೋಡಿ, ನೀಟಾಗಿ ಎಣ್ಣೆ ಬಿಟ್ಟಿದೆ. ಇವಾಗ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಅನ್ನ ನಾನು ಮುಂಚೆನೇ ಮಾಡಿಬಿಟ್ಟು ಆರಿಸಿಟ್ಕೊಂಡಿದ್ದೀನಿ. ಇವಾಗ ಅನ್ನಕ್ಕೆ ಗೊಜ್ಜು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ವಾಂಗಿಬಾತ್ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ, ಟೇಸ್ಟ್ ಮಾತ್ರ ಸೂಪರಾಗಿದೆ. ನಾನು ನಿಮ್ಗೆ ಇದನ್ನು ತಿನ್ಸೋಕ್ಕಾಗಲ್ಲ, ಮನೆಯಲ್ಲೇ ನೀವು ಮಾಡಿಕೊಂಡು ಇದೇ ಥರ ತಿಂದು ಟೇಸ್ಟ್ ನನಗೆ ಹೇಗೆ ಬರುತ್ತೆ ಅಂತ ಹೇಳಿ. ನೋಡಿ, ನೀಟಾಗೆ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಾವು ಮೀಟ್ ಆಗೋಣ. ಬಾಯ್.